ನೀವು ಇದನ್ನು ನೋಟಿಸ್ ಮಾಡಿದಿರೋ ಇಲ್ಲೋ ಗೊತ್ತಿಲ್ಲ, ನಿಮ್ಮ ವಿರುದ್ಧವಾಗಿ ನಿಮ್ಮ ಆಫೀಸಲ್ಲಿ ಆಗಿರ್ಬೋದು, ನಿಮ್ಮ ನೆಂಟರಲ್ಲಿ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದಲ್ಲಿ ಇರ್ಬೋದು, ಎಲ್ಲೇ ಆಗಿರ್ಬೋದು, ನಿಮ್ಮ ವಿರುದ್ಧವಾಗಿ ನಿಮ್ಮನ್ನು ಬೀಳಿಸಬೇಕು, ನಿಮಗೆ ಅನ್ಯಾಯ ಮಾಡಬೇಕು, ನಿಮ್ಮನ್ನು ಹಾಳು ಮಾಡಬೇಕು ಅಂತ ಹೇಳಿದಾಗ ಅವರೊಬ್ಬರೇ ಇರಲ್ಲ, ಅವರ ಜೊತೆ ಗುಂಪು ಸೇರ್ಕೊಂಡು ಬಿಡ್ತಾರೆ. ಪ್ರಿಯರೇ, ಇದು ಲೋಕದಲ್ಲೇ ಆಗ್ತದೆ ಅಂತ ಇಲ್ಲ, ಇದು ನಮ್ಮ ಕ್ರಿಶ್ಚಿಯನ್ ಕಮ್ಯುನಿಟಿದಲ್ಲಿನೂ ಆಗ್ತದೆ, ನಮ್ಮ ಸಭೆಗಳೇ ಆಗ್ತಾ ಇದೆ. ಇದನ್ನು ನಾವು ಅನುಭವಿಸಿದ್ದೇವೆ. ಇಂಗ್ಲೀಷಲ್ಲಿ ಒಂದು ಪ್ರೊವರ್ಬ್ ಹೇಳುತ್ತೆ ಅಂದರೆ, ಬರ್ಡ್ಸ್ ಆಫ್ ದ ಸೇಮ್ ಫೆದರ್ಸ್ ಫ್ಲಾಕ್ ಟುಗೆದರ್. ನಮಗೆ ಆಶ್ಚರ್ಯ ಆಗುತ್ತೆ, ಇವರು ಹೆಂಗೆ ಒಂದು ಗುಂಪು ಸೇರಿಕೊಂಡ್ರು, ಅವ್ರು ಯಾಕೆ ಒಂದು ಗುಂಪು ಸೇರಿಕೊಂಡ್ರು ಅಂದರೆ, ದೇ ಆರ್ ಆಫ್ ದ ಸೇಮ್ ಕೈಂಡ್. ಅವರು ಅದೇ ಥರದ ಜನರು, ಅದೇ ಥರದ ಯೋಚನೆ ಮಾಡ್ತಾರೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂದರೆ, ನಿಮ್ಮ ವಿರುದ್ಧವಾಗಿ ಅನ್ಯಾಯ ಮಾಡ್ತಾರೆ. ನೀವು ಇದನ್ನು ದಾಟಿ ಹೋಗ್ತಾ ಇರ್ಬೋದು, ಏನೆಂದರೆ ಇಷ್ಟು ನಮಗೆ ಅನ್ಯಾಯ ಆಗ್ತಾ ಇದ್ದಾರೆ, ನಮಗೆ ನ್ಯಾಯ ಎಲ್ಲಿ ಇಲ್ಲವೋ. ಲೆಟ್ ಮಿ ಎನ್ಕರೇಜ್ ಯು ಟುಡೇ ಅಂಡ್ ಸೇ, ನಮ್ಮ ದೇವರು ನಮಗೆ ನ್ಯಾಯ ಕೊಟ್ಟೇ ಕೊಡ್ತಾರೆ.